ಇವತ್ತು ಏನು ನಮ್ಮ ಬಿಜಾಪುರ ಸಿಟಿ ಯಾರ್ಯಾರು ಏನೇನೋ ಹೇಳ್ತಾರೆ, ಇವತ್ತು ನಾನು ಸಿಂಗಾಪುರ್ ಮಾಡೀನಿ ಅಂತೇಳಿ. ಆ ಸಿಂಗಾಪುರ್ ಮಾಡಿದ್ದು ಈ ಹೇಳ್ತಕ್ಕಂಥವ್ರಲ್ಲ. ಸಿಂಗಾಪುರ ಮಾಡಿದವರು ಇವತ್ತು ನಮ್ಮ ಸರ್ಕಾರದಲ್ಲಿ ಇರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪನವರು, ಬೊಮ್ಮಾಯಿಯವರು ಸರ್ಕಾರದಲ್ಲಿ ಅತಿ ಹೆಚ್ಚು ಫಂಡ್ಗಳನ್ನು ಕೊಟ್ಟು ಇವತ್ತು ಬಿಜಾಪುರ ನಗರ ಇವತ್ತು ಅಭಿವೃದ್ಧಿ ಇವತ್ತು ಸಿಂಗಾಪುರ ಆಗಲಿಕ್ಕೆ ಕಾರಣೀಭೂತರಾದರೆ. ಎಲ್ಲರಿಗೂ ನಮಸ್ಕಾರ. ಒಬ್ಬ ವ್ಯಕ್ತಿ ಸಾಮಾಜಿಕ ಸೇವೆಯಲ್ಲಿ, ಜನಪರ ಹೋರಾಟದಲ್ಲಿ ಅರ್ಧ ಶತಮಾನಗಳವರೆಗೆ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂಥದ್ದು, ನಿರಂತರ ಅರ್ಧ ಶತಮಾನಗಳವರೆಗೆ ಒಬ್ಬ ವ್ಯಕ್ತಿ ಸಾಮಾಜಿಕ ಜೀವನದಲ್ಲಿ, ಸಮಾಜ ಸೇವೆಯಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿರುವಂಥದ್ದು ಇಂದಿನ ತಲೆಮಾರು ನಮಗೆ ನೋಡಲಿಕ್ಕೆ ಸಿಗುವಂಥದ್ದು ಸನ್ಮಾನ್ಯ ಯಡಿಯೂರಪ್ಪನವರು. ಸನ್ಮಾನ್ಯ ಯಡಿಯೂರಪ್ಪನವರು ಹೋರಾಟದಿಂದ ತಮ್ಮ ಸಾಮಾಜಿಕ ಜೀವನವನ್ನು ಪ್ರಾರಂಭ ಮಾಡಿದರು. ಅಧಿಕಾರ ಸಿಕ್ಕಾಗ ಯಾವ ವಿಷಯಕ್ಕೆ ಹೋರಾಟವನ್ನು ಮಾಡಿದ್ರೋ ಅದನ್ನು ಆಚರಣೆಗೆ ತಂದರು, ಅನುಷ್ಠಾನಕ್ಕೆ ತಂದರು. ಹಾಗಾಗಿ ಸನ್ಮಾನ್ಯ ಯಡಿಯೂರಪ್ಪನವರು ಕರ್ನಾಟಕ ರಾಜ್ಯ ಈ ಶತಮಾನದಲ್ಲಿ ಕಂಡಂತಹ ಧೀಮಂತ ಹೋರಾಟಗಾರ. ಅವರನ್ನ ಅಭಿನಂದಿಸಬೇಕು ಅಂತ ಹೇಳಿ ಇಡೀ ರಾಜ್ಯದ ಯಡಿಯೂರಪ್ಪನವರ ಅಭಿಮಾನಿಗಳು BSY ಅಭಿಮಾನೋತ್ಸವ ಅನ್ನುವಂತಹ ಕಾರ್ಯಕ್ರಮವನ್ನು ಇದೇ 9ನೇ ತಾರೀಕು ಚಿತ್ರದುರ್ಗದಲ್ಲಿ, ಮೇ 9ನೇ ತಾರೀಕು ಚಿತ್ರದುರ್ಗದಲ್ಲಿ ಆಯೋಜನೆಯನ್ನು ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯದ ಎಲ್ಲ ಗ್ರಾಮಗಳಿಂದ ಯಡಿಯೂರಪ್ಪನವರ ಅಭಿಮಾನಿಗಳು ಲಕ್ಷ ಲಕ್ಷ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದಕ್ಕೆ ಮಾಧ್ಯಮದ ಮೂಲಕ ವಿಜಯಪುರ ಜಿಲ್ಲೆಯ ಎಲ್ಲ ಯಡಿಯೂರಪ್ಪ ಅಭಿಮಾನಿಗಳಿಗೆ, ತಾಯಂದಿರಿಗೆ, ಯುವಕರಿಗೆ, ರೈತರಿಗೆ, ದಲಿತರಿಗೆ ಕರೆಯನ್ನು ಕೊಡ್ತಾ ಇದ್ದೇವೆ. ತಾವೆಲ್ಲರೂ ಕೂಡ ಆ ಐತಿಹಾಸಿಕವಾದಂತಹ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಆ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ಸಾಕ್ಷಿದಾರರಾಗಬೇಕು ಅಂತ ಹೇಳಿ ವಿಜಯನಗರ ಜಿಲ್ಲೆಯ ಎಲ್ಲ ಮುಖಂಡರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇದರ ಪೂರ್ವಭಾವಿ ಸಭೆಯಾಗಿ ಇವತ್ತು ವಿಜಯಪುರ ಜಿಲ್ಲೆಯ ಎಲ್ಲ ಮತಕ್ಷೇತ್ರಗಳಿಂದ ಎಲ್ಲ ಆ ಮತಕ್ಷೇತ್ರದ ಪ್ರಮುಖರು, ಮಾಜಿ ಶಾಸಕರು, ಮಾಜಿ ಸಚಿವರು ನಾವೆಲ್ಲರೂ ಸೇರಿ ಇವತ್ತು ತೀರ್ಮಾನವನ್ನು ಮಾಡಿ ಒಂದು ಪೂರ್ವಭಾವಿ ಸಭೆಯನ್ನು ಮಾಡಿದ್ದೇವೆ. ವಿಜಯಪುರ ಜಿಲ್ಲೆಯಿಂದ 18ರಿಂದ 20 ಸಾವಿರ ಅಭಿಮಾನಿಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅದೇ ರೀತಿ ರಾಜ್ಯಾದ್ಯಂತ ಎಲ್ಲ ಸ್ವಾಮೀಜಿಯವರನ್ನ, ಎಲ್ಲ ಧರ್ಮಗುರುಗಳನ್ನ ಇದಕ್ಕೆ ಆಹ್ವಾನಿಸಲಾಗ್ತಾ ಇದೆ. ಅದೇ ರೀತಿ ವಿಶೇಷವಾಗಿ ಭಾಗ್ಯಲಕ್ಷ್ಮಿ ಯೋಜನೆಯಿಂದ ಏನು ಮೆಚುರಿಟಿ ಬಾಂಡನ್ನು ಪಡ್ಕೊಳ್ತಾ ಇದ್ದಾರೆ, ಆ ಹೆಣ್ಣು ಮಕ್ಕಳನ್ನು ಕರ್ನಾಟಕ ರಾಜ್ಯಾದ್ಯಂತ ಮೊದಲ ಭಾಗ್ಯಲಕ್ಷ್ಮಿ ಬಾಂಡ್ ಪೇಪರ್ನ ಯಾರೆಲ್ಲ ಪಡ್ಕೊಂಡಿದ್ದಾರೆ ಅವರನ್ನು 50,000 ಭಾಗ್ಯಲಕ್ಷ್ಮಿ ಫಲಾನುಭವಿಗಳನ್ನು ಯಡಿಯೂರಪ್ಪನವರ ಕಾರ್ಯಕ್ರಮಕ್ಕೆ ಆಗಮಿಸಲಾಗ್ತಾ ಇದೆ. ಬೈಸಿಕಲ್ ಯೋಜನೆಯನ್ನು ಕರ್ನಾಟಕದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು ತಂದಿದ್ದರಿಂದ ಹೆಣ್ಣು ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಬಹಳ ದೊಡ್ಡ ಪ್ರಗತಿ ಆಯಿತು. ಹೆಣ್ಣು ಮಕ್ಕಳ ಭ್ರೂಣ ಹತ್ಯೆಗೆ ಕಡಿವಾಣ ಹಾಕೋದಕ್ಕೆ ಭಾಗ್ಯಲಕ್ಷ್ಮಿ ಯೋಜನೆ ದೊಡ್ಡ ಕೊಡುಗೆಯನ್ನು ನೀಡಿತು. ಆ ಹೆಣ್ಣು ಮಗುವಿನ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ, ಆ ಹೆಣ್ಣು ಮಗು ಶಿಕ್ಷಣವಂತಳಾಗೋದಕ್ಕೆ, ಬುದ್ಧಿವಂತಳಾಗೋದಕ್ಕೆ ಬೈಸಿಕಲ್ ಯೋಜನೆಯನ್ನು ಏನು ತಂದರು ಅದನ್ನು ಆಯ್ಕೆ ಮಾಡಿ 50,000 ಬೈಸಿಕಲ್ ಯೋಜನೆಯಿಂದ ಶಿಕ್ಷಣವಂತರಾಗಿ ಇವತ್ತು ಸಾಮಾಜಿಕ ಸ್ಥಿತಿಯಲ್ಲಿ ಉತ್ತಮ ಸ್ಥಾನವನ್ನು ಯಾರು ಗಳಿಸಿದ್ದಾರೆ ಅವರನ್ನು ಹುಡುಕಿ ಕರೆಯುವಂತಹ ಪ್ರಯತ್ನ ನಡೀತಾ ಇದೆ. ಎಲ್ಲ
ವರ್ಗದ ಸ್ವಾಮೀಜಿಯವರು ಅದರಲ್ಲಿ ಭಾಗವಹಿಸ್ತಾ ಇದ್ದಾರೆ. ಯಡಿಯೂರಪ್ಪನವರ ಸಮಕಾಲೀನರು, ಅವರ ಜೊತೆಗೆ ಹೆಜ್ಜೆ ಹಾಕಿದವರು, ಇಲ್ಲಿ ಯಡಿಯೂರಪ್ಪನವರು ಬಂದಾಗ ಯಾರ ಮನೆಯಲ್ಲಿ ವಾಸ್ತವ್ಯವನ್ನ ಮಾಡ್ತಿದ್ರು, ಅವತ್ತು ಅವರ ಕಾರ್ನಲ್ಲಿ, ಅವರ ಜೊತೆಗೆ ಬಸ್ನಲ್ಲಿ, ಅವರ ಜೊತೆಗೆ ಸೈಕಲ್ ತುಳ್ಕೊಂಡು ಓಡಾಡಿದಂಥವ್ರನ್ನ ಕರ್ನಾಟಕ ರಾಜ್ಯದ ಪ್ರತಿ ಜಿಲ್ಲೆಯಿಂದ ಅವರನ್ನ ಗುರುತಿಸುವಂತಹ ಕೆಲಸ ಮಾಡಿ ಅವರನ್ನ ವಿಶೇಷವಾಗಿ ಆ ಒಂದು ಸಭೆಗೆ ಆಹ್ವಾನಿಸ್ತಾ ಇದ್ದೀವಿ. ಈ ಸಭೆಯಲ್ಲಿ ಈ ದೇಶ ಕಂಡ ಉಕ್ಕಿನ ಮನುಷ್ಯ ಅಂತ ಹೇಳಿ ಖ್ಯಾತಿಯಾಗಿರುವಂತಹ ಸನ್ಮಾನ್ಯ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಅವರು ಆ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ಸೊ ಇಲ್ಲಿ ವೇದಿಕೆ ಮೇಲಿರುವಂತಹ ಎಲ್ಲ ಮುಖಂಡರು ಅವರವರ ಮತಕ್ಷೇತ್ರದಿಂದ ದೊಡ್ಡ ಸಂಖ್ಯೆಯಲ್ಲಿ ಹೊರಡಿಸಬೇಕು ಅನ್ನುವಂತಹ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾವೆ. ಸೊ 9ನೇ ತಾರೀಕು, ಮೇ 9ನೇ ತಾರೀಕು ಚಿತ್ರದುರ್ಗದಲ್ಲಿ ಬೆಳಿಗ್ಗೆ 11 ಗಂಟೆಗೆ ಈ ಒಂದು ಐತಿಹಾಸಿಕ ಸಭೆ ಅಲ್ಲಿ ನಡೀತಾ ಇದೆ. ರಾಜ್ಯಾದ್ಯಂತ ಯಡಿಯೂರಪ್ಪ ಅಭಿಮಾನಿಗಳು 10 ಲಕ್ಷಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಆ ಸಭೆಯಲ್ಲಿ ಸೇರುವಂತಹ ನಿರೀಕ್ಷೆ ಇದೆ. ಈಗಾಗಲೇ ಪೆಂಡಾಲ್ ಕಟ್ಟಲಿಕ್ಕೆ, ವ್ಯವಸ್ಥೆಯನ್ನು ಮಾಡಲಿಕ್ಕೆ ಎಲ್ಲ ಸಿದ್ಧತೆಗಳು ನಡೆದಿದ್ದಾವೆ. 12 ಲಕ್ಷ ಜನರಿಗೆ ಊಟದ ವ್ಯವಸ್ಥೆ, ಬಿಸಿಲು ಜಾಸ್ತಿ ಇರೋದ್ರಿಂದ ಆ ಮಾಯಿಶ್ಚರ್ ಸ್ಪ್ರೇ ಮಾಡುವಂಥದ್ದನ್ನು ಇದು ಮಾಡಿ ಸ್ವಲ್ಪ ತಂಪಿನ ವಾತಾವರಣವನ್ನು ನಿರ್ಮಾಣ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದೇವೆ. ಅಲ್ಲಲ್ಲಿ ಏನು ಬರ್ತಾ ಇದ್ದಾರೆ, ಆ ಅಭಿಮಾನಿಗಳಿಗೆ ನೀರಿನ ವ್ಯವಸ್ಥೆ, ಇದೆಲ್ಲ ಆಗುವಂತಹ ಸಿದ್ಧತೆಗಳು ಭರದಿಂದ ನಡೀತಾ ಇದ್ದಾವೆ. 12 ಲಕ್ಷ ಜನರಿಗೆ ಊಟದ ವ್ಯವಸ್ಥೆ ಸಿದ್ಧ ಆಗ್ತಾ ಇದೆ. ಎಸ್ ಸರ್. ಯಡಿಯೂರಪ್ಪಜಿಯವರು ಭಾರತೀಯ ಜನತಾ ಪಕ್ಷವನ್ನ ವಿಶೇಷವಾಗಿ ಕಟ್ಟಿಬೆಳೆಸಿದಂತ ಕರ್ನಾಟಕದ, ಅದರಲ್ಲೂ ದಕ್ಷಿಣ ಭಾರತದ ಭೀಷ್ಮ ಅಂತಾನೆ ನಾವೆಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅಭಿಮಾನದಿಂದ ಹೇಳ್ತಾರೆ. ಯಡಿಯೂರಪ್ಪನವರು ಒಂದು ಕಡೆ ಭಾರತೀಯ ಜನತಾ ಪಕ್ಷದ ಆಧಾರ ಸ್ತಂಭವಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಅವರಿಲ್ಲದೆ ಭಾರತೀಯ ಜನತಾ ಪಕ್ಷ ಇಲ್ಲ ಅನ್ನೋ ರೀತಿಯಲ್ಲಿ 40 ವರ್ಷಗಳ ಕಾಲ ಹೋರಾಟ ಮಾಡಿ ಪಕ್ಷವನ್ನು ಕಟ್ಟಿದ್ದಾರೆ. ಹೀಗಾಗಿ ಪ್ರತಿಯೊಬ್ಬ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಮತ್ತು ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳು, ಭಾರತೀಯ ಜನತಾ ಪಕ್ಷದಲ್ಲಿ ಈ ಹಿಂದೆ ಕಾರ್ಯಕರ್ತರಾಗಿ ಪದಾಧಿಕಾರಿಗಳಿಗೆ ಕೆಲಸ ಮಾಡಿದಂಥವ್ರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಅಭಿಮಾನದಿಂದ ಭಾಗವಹಿಸ್ತಾ ಇದ್ದಾರೆ. ಈಗಾಗಲೇ ನಮ್ಮ ಜಿಲ್ಲೆಯಿಂದ ಸುಮಾರು 15-20 ಸಾವಿರಕ್ಕಿಂತ ಹೆಚ್ಚು ಸಂಖ್ಯೆಯಲ್ಲಿ ಭಾಗವಹಿಸಬಹುದು ಅನ್ನೋಂಥ ಒಂದು ನಿರೀಕ್ಷೆ ಇದೆ. ನಾವೆಲ್ಲರೂ ಕೂಡ ಆ ದಿಸೆಯಲ್ಲಿ 8 ವಿಧಾನಸಭಾ ಕ್ಷೇತ್ರಗಳಲ್ಲಿ ಇವತ್ತು ನಮ್ಮ ಪದಾಧಿಕಾರಿಗಳ ಜೊತೆಯಲ್ಲಿ ನಾವು ಹಗಲು ಕೆಲಸ ಮಾಡ್ತಾ ಇದ್ದೇವೆ. ಯಡಿಯೂರಪ್ಪನವರು ಅಜಾತ ಶತ್ರು. ಎಲ್ಲ ಸಮುದಾಯಗಳನ್ನ ಮತ್ತು ಎಲ್ಲ ಪಕ್ಷದವ್ರನ್ನ, ಅವರ ಅಧಿಕಾರದಿದ್ದಂಥ ಸಂದರ್ಭದಲ್ಲಿ ಎಲ್ಲ ಧರ್ಮದವ್ರನ್ನ ಪ್ರೀತಿಯಿಂದ ಕಂಡಂಥವ್ರು. ಉದಾಹರಣೆಗೆ ಹೇಳ್ಬೇಕು ಅಂತಂದ್ರೆ, ಈ ಹಿಂದೆ ನಡೆದಂಥ ಒಂದು ಅರಮನೆ ಮೈದಾನದಲ್ಲಿ ನಡೆದಂಥ ಯಡಿಯೂರಪ್ಪನವ್ರ ಒಂದು ಕಾರ್ಯಕ್ರಮದಲ್ಲಿ ಸ್ವತಃ ಸಿದ್ದರಾಮಯ್ಯನವರು ಬಂದು ಭಾಷಣ ಮಾಡಿದ್ರು, ವಿರೋಧ ಪಕ್ಷ ನಾಯಕರಾಗಿ. ಯಾಕೆ ಮಾತು ಹೇಳ್ತೇವೆ ಅಂತಂದ್ರೆ, ಅದಕ್ಕೆ ಇವತ್ತು ವಿಶೇಷವಾಗಿ ಯಡಿಯೂರಪ್ಪನವ್ರನ್ನ ಒಂದು ಪಕ್ಷಾತೀತವಾಗಿ ಅವ್ರನ್ನ ಪ್ರೀತಿ ಮಾಡುವಂಥ ಪ್ರತಿಯೊಬ್ಬರು ಕೂಡ ಅದ್ರಲ್ಲಿ ಭಾಗವಹಿಸಬೇಕು ಅನ್ನುವಂಥ ಒಂದು ಅಂತಿಮ ತೀರ್ಮಾನವನ್ನ ಇವತ್ತು ನಾವೆಲ್ಲ ಯಡಿಯೂರಪ್ಪನವರ ಅಭಿಮಾನಿ ಬಳಗ ಮಾಡಿದ್ದೇವೆ. ಇದೊಂದು ನಮ್ಮೆಲ್ಲರಿಗೂ ಕೂಡ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಒಂದು ಹಬ್ಬ, ಇದೊಂದು ಉತ್ಸವ. ಈ ಒಂದು ಉತ್ಸವದಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತಕ್ಕಂಥದ್ದು ನಮ್ಮ ನಾಯಕರ ಕರೆಯಾಗಿದೆ. ಜೊತೆಗೆ ನಾವೆಲ್ಲರೂ ಕೂಡ ನಮ್ಮ ಜಿಲ್ಲೆಯ ಎಲ್ಲರಿಗೂ ನಾವು ವಿನಂತಿ ಮಾಡ್ತೇವೆ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ಹೇಳಿಕೆ ಬಯಸ್ತೇನೆ. ವಿಶೇಷವಾಗಿ ರೈತರಿಗೆ ಯಡಿಯೂರಪ್ಪನ ಕೊಟ್ಟಂತ ಕೊಡುಗೆ ಅಪಾರ. ಇಡೀ ದೇಶದಲ್ಲಿ ಪ್ರತ್ಯೇಕ ರೈತರ ಬಜೆಟ್ ಅನ್ನ ಮಂಡನೆ ಮಾಡಿದಂತಹ ಮುಖ್ಯಮಂತ್ರಿ ಯಾರು ಅಂತಂದ್ರೆ ಅದು ಯಡಿಯೂರಪ್ಪನವರು. ಮತ್ತೆ ರೈತರಿಗೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಬಹುಶಃ ಯಾವ ಸರ್ಕಾರಗಳು ಹಿಂದೆ ಕೊಡದೇ ಇರುವಂತ ಕೊಡುಗೆಯನ್ನು ಕೊಟ್ಟಾರೆ. ಉದಾಹರಣೆಗೆ ಉಚಿತ ವಿದ್ಯುತ್ ಕೊಡ್ತಕ್ಕಂಥದ್ದು ಇರ್ಬೋದು, ಮತ್ತು 4,000 ರೂಪಾಯಿಗಳನ್ನ ಪ್ರತಿಯೊಬ್ಬರ ನೇರವಾಗಿ ಅವ್ರ ಅಕೌಂಟ್ಗೆ ಹಾಕ್ತಕ್ಕಂಥದ್ದು ಇರ್ಬೋದು. ಅನೇಕ ಈ ರೀತಿಯಾದಂತಹ 10 ಹಲವಾರು ಯೋಜನೆಗಳು ರೈತರಿಗೋಸ್ಕರ ಕೊಟ್ಟಿದ್ದಾರೆ. ಹೀಗಾಗಿ ರೈತ ಸಮುದಾಯ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತಕ್ಕಂಥ ಕರೆಯನ್ನ ಈ ಸಂದರ್ಭದಲ್ಲಿ ಬಯಸ್ತೇನೆ. ಕೊಡುಗೆ ಇಲ್ಲ ಅನ್ನುವಂಥ ಪ್ರಶ್ನೆ ಬಂದವ. ವಿಶೇಷವಾಗಿ ನಮ್ಮ ನೀರಾವರಿ ಯೋಜನೆಗಳಿಗೆ, ಬಿ ಸ್ಕೀಮ್ ಯೋಜನೆಗಳ
ಕೆಲಸ ಪ್ರಾರಂಭ ಆಗಲಿಕ್ಕೆ ಮೂಲ ಕಾರಣಕರ್ತರಾಗಿರ್ತಕ್ಕಂಥವ್ರು ಸನ್ಮಾನ್ಯ ಯಡಿಯೂರಪ್ಪನವರು. ಎರಡನೇದು, ಈ ಜಿಲ್ಲೆಯ ಎಲ್ಲ ಕೆರೆಗಳನ್ನ ತುಂಬುವುದಕ್ಕೆ ನಿರ್ಣಯ ತಗೊಂಡಿರ್ತಕ್ಕಂಥದ್ದು ಸನ್ಮಾನ್ಯ ಯಡಿಯೂರಪ್ಪನವ್ರ ಕಾಲದಲ್ಲಿ. ಚಿಮ್ಮಲ್ಗಿ ಮತ್ತು ಮುಳವಾಡ ಏತ ನೀರು ಹರಾಜಿಗೆ 1800 ಕೋಟಿ ರೂಪಾಯಿ ಅದಕ್ಕೆ ಅಲೋಕೇಶನ್ ಕೊಟ್ಟಿದ್ದು ಸನ್ಮಾನ್ಯ ಯಡಿಯೂರಪ್ಪನವ್ರ ಕಾಲದಲ್ಲಿ. ಇದು ಗಮನಕ್ಕೆ ತರ್ಲಿಕ್ಕೆ ಬಯಸ್ತೇವೆ. 120 ಕೆರೆಗಳನ್ನು ತುಂಬತಕ್ಕಂಥದ್ದು ಮತ್ತು ಡೋಣಿ ರಿವರ್ ಬಂದಾಗ ಹೈಯೆಸ್ಟ್ ಊರುಗಳನ್ನ ಶಿಫ್ಟ್ ಮಾಡಿ ಪುನರ್ವಸತಿ ಮಾಡಿಕೊಟ್ಟಿರ್ತಕ್ಕಂಥದ್ದು ಯಡಿಯೂರಪ್ಪನವರು. ಇದು 3 ಪಾಯಿಂಟ್ಸ್. ಯಾಕಂದ್ರೆ ಕೆಲವರು ಯಡಿಯೂರಪ್ಪನವ್ರ ಕೊಡುಗೆ ಇಲ್ಲ ಅನ್ನುವಂಥ ಮಾತುಗಳು ನಾವು ನಿಮ್ಮ ಮುಖಾಂತರ ಕೇಳ್ತಾ ಇರ್ತೀವಿ. ಯಾಕಂದ್ರೆ ಅದಕ್ಕೆ ನಾನು ಸ್ಪಷ್ಟಪಡಿಸ್ಲಿಕ್ಕೆ ಬಯಸ್ತೇವೆ, ಯಡಿಯೂರಪ್ಪನವ್ರು ಕೊಟ್ಟಿರ್ತಕ್ಕಂಥ ಕೊಡುಗೆನ ಯಾವ ಮುಖ್ಯಮಂತ್ರಿನೂ ಕೂಡ ಇವತ್ತಿನವರೆಗೆ ನಮ್ಮ ಜಿಲ್ಲೆ ಕೊಟ್ಟಿಲ್ಲ ಅಂತಕ್ಕಂಥ ಸ್ಪಷ್ಟ. ಇನ್ನೊಂದ್ಸರ ಬಿಜಾಪುರ ಕೊಟ್ಟದ ಕೊಡುಗೆ ಬಿಜಾಪುರ ಏರ್ಪೋರ್ಟ್ ಕೊಟ್ಟಿದ್ದಾರೆ. ಏರ್ಪೋರ್ಟ್ ಅವರೇ ಮಾಡಿದ್ರು. ಕೊಡುಗೆ ಬಗ್ಗೆ ಹೇಳಿಲ್ಲ ನಾವು. ಸಂಘಟನೆ ಪಕ್ಷ ಬೆಳೆಸಕ್ಕ ಮೂಲ ಕಾರಣೀಕರ್ತರು ಯಡಿಯೂರಪ್ಪನವರು. ಇಲ್ಲಿ ಇಷ್ಟೆಲ್ಲ ಎಮ್ಮೆಗಳು ಬರ್ಲಾಕ 2 ಜಿಲ್ಲೆ ನಾವೆಲ್ಲ. ನಮಸ್ಕಾರ. ಇವತ್ತು 9ನೇ ತಾರೀಕಿನ ದಿವಸ ಸನ್ಮಾನ್ಯ ಹಿರಿಯರಾದಂಥ ಮಾಜಿ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪ ಸಾಹೇಬರ ಒಂದು ಕಾರ್ಯಕ್ರಮದಲ್ಲಿ ಈ ವೇದಿಕೆ ಇವತ್ತೇನು ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ನಮ್ಮ ಪಕ್ಷದ ಎಲ್ಲ ಮುಖಂಡರು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಕೂಡ ಒಂದು ನಿಶ್ಚಯನ ನಾವು ಮಾಡಿದ್ದೀವಿ. ಭಾರತೀಯ ಜನತಾ ಪಕ್ಷ ಕಟ್ಟಿ ಬೆಳೆಸಿ ಇವತ್ತು ತಾವು ಹೋರಾಟವನ್ನು ಮಾಡಿ ಆಟೋ ರಿಕ್ಷಾದಲ್ಲಿ ಟಾಂಗಾದಲ್ಲಿ ಕುತ್ಕೊಂಡು ಇವತ್ತು ಪಕ್ಷವನ್ನು ಕಟ್ಟಿ ಬೆಳೆಸ್ತಕ್ಕಂಥ ಇವತ್ತು ಒಬ್ಬ ಧೀಮಂತ ನಾಯಕನ ಒಂದು ಕಾರ್ಯಕ್ರಮದಲ್ಲಿ ನಾವು ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಕೂಡ ಇವತ್ತು ನಮ್ಮನ್ನು ಕೂಡ ಒಬ್ಬ ಒಳ್ಳೆಯ ಕಾರ್ಯಕರ್ತರನ್ನು ಗುರುತಿಸತಕ್ಕಂಥ ಒಂದು ಶಕ್ತಿ ಅದು ಯಾರ ಬಳಿ ಇದ್ದರೂ ಕೂಡ ಅದು ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬ್ರ ಬಲ್ಲಿದೆ. ಆದರೆ ಅವರು ನಿಮ್ಗೆ ಒಂದು ವಿಷಯ ನಾನು ಹೇಳಿಕ್ಕೆ ಬಯಸ್ತೇನೆ, ಯಾರು ಕೊಟ್ಟು ಮಾತಿನಂತೆ ನಡೀತಕ್ಕಂಥ ಧೀಮಂತ ನಾಯಕ ಇಡೀ ರಾಜ್ಯದಲ್ಲಿ ಯಾರಾದರೂ ಇದ್ದರೆ ಅದು ಮೊದಲೇದು BS ಯಡಿಯೂರಪ್ಪ ಸಾಹೇಬ್ರು ಅಂತಕ್ಕಂಥದ್ದು ಭಾಳ ಹೆಮ್ಮೆಯಿಂದ ಹೇಳಬೇಕಾಗ್ತದೆ. ನಿಮ್ಗೆ ಗೊತ್ತಿರಲಿ, ನಾನು ಕಳೆದ 2023 ಚುನಾವಣೆಯಲ್ಲಿ ಅವರು ನನ್ನ ಕ್ಷೇತ್ರಕ್ಕೆ ಯಾರೂ ಬಂದಿರಲಿಲ್ಲ. ಆದರೆ ನಮ್ಮ ಯಡಿಯೂರಪ್ಪ ಸಾಹೇಬ್ರನ್ನ ಇದಕ್ಕೆ ಯಾವುದು ಜಮಖಂಡಿಗೆ ಪ್ರಚಾರಕ್ಕೆ ಬಂದಿದ್ರು. ಎಷ್ಟು ಒಂದು ಶಕ್ತಿ ಆ ವ್ಯಕ್ತಿ ಬಳಿ ಅದ ಅಂತಂದ್ರೆ, ಅವರು ನಾನು ಏನೋ ಇಲ್ಲೇ ನನ್ನ ಕ್ಷೇತ್ರದಲ್ಲಿ ಅರ್ಜುನಿಗೆಯಲ್ಲಿ ಹೆಲಿಪ್ಯಾಡ್ ಮಾಡಿದರು. ಆ ಹೆಲಿಪ್ಯಾಡ್ ಮಾಡಿದಾಗ ನಾನು ಅಲ್ಲಿ ಹೋದೆ. ಒಂದು ಸ್ವಲ್ಪ ನಾನು ಹೋಗ 5 ನಿಮಿಷ ಲೇಟ್ ಆಗಿತ್ತು. ಹೋದಾಗ ನಾನು ಗಾಡಿಯಲ್ಲಿ ಇಳಿದೆ, ಹೆಲಿಕಾಪ್ಟರ್ ಟೇಕಪ್ ಆಯ್ತು. ಟೇಕಪ್ ಆದಾಗ ಮ್ಯಾಲೆ ಹೋದಂಥವ್ರು ಮತ್ತೆ ಕೆಳಗಡೆ ಬಂದು ನೀನು ಇಲ್ಲೇ ಬಂದಿತ್ತಿಯಲ್ಲೋ ನೀ ಅಂತಂದ್ರು. ಇದು ನನ್ನ ಕ್ಷೇತ್ರದಾಗೆ ಅದ ಸರ್, ಇಲ್ಲೇ, ಅದಕ್ಕೆ ನೀವು ಜಮಖಂಡಿಗೆ ಬಂದಿರಿ ಅಂದರು. ಬೆಟ್ಟ ಎಲ್ಲಕ್ಕೆ ಬಂದಿರಿ ಅಂತಂದು ಅಷ್ಟೊಂದು ಹೆಲಿಕಾಪ್ಟರ್ ಟೇಕಪ್ ಆಗಿದ್ದನ್ನು ಕೆಳಗಿಳಿದು ನನ್ನ ಜೊತೆ ಮಾತನಾಡಿ ಇವತ್ತು ನನಗೂ ಕೂಡ ಗುರುತಿಸಿ ಈ ನನ್ನ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಸತತವಾಗಿ ಸೋಲನ್ನು ಅನುಭವಿಸಿದ್ರು ಕೂಡ ನನ್ನನ್ನು ಕರೆಸಿ ಒಬ್ಬ ನಿಗಮದ ಅಧ್ಯಕ್ಷನ ಮಾಡಿ ಇವತ್ತು ರಾಜ್ಯಕ್ಕೆ ನನ್ನನ್ನು ಒಬ್ಬ ಒಳ್ಳೆ ಕಾರ್ಯಕರ್ತರನ್ನ ಗುರುತಿಸ್ತಕ್ಕಂಥ ಒಂದು ಶಕ್ತಿ ಯಾರ ಬಳಿ ಇದ್ದರೆ ಅದು ಸನ್ಮಾನ್ಯ ಯಡಿಯೂರಪ್ಪ ಸಾಹೇಬ್ರ ಬಳಿ ಅದ. ಆ ಕಾರ್ಯಕ್ರಮದಲ್ಲಿ ಇಡೀ ನನ್ನ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಿಂದ ಮತ್ತು ಇಡೀ ಜಿಲ್ಲೆಯಿಂದ ಇವತ್ತೆಲ್ಲ ನಮ್ಮ ನಾಯಕರು ಕೂಡಿ ನಾವು ಒಂದು ತೀರ್ಮಾನ ಮಾಡಿದ್ದೀವಿ. ಸ್ವಯಂ ಪ್ರೇರಣೆಯಿಂದ ತಮ್ಮ ಗಾಡಿಗಳನ್ನು ಸ್ಟಿಕರ್ಗಳನ್ನು ಹಚ್ಕೊಂಡು ವಿಶೇಷವಾಗಿ ನನ್ನ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಿಂದ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ಬರಬೇಕು, ಆ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತಕ್ಕಂಥ ಒಂದು ಹೃದಯಪೂರ್ವಕವಾಗಿ ತಮ್ಮೆಲ್ಲರಿಗೆ ನಾನು ವಿನಂತಿಯನ್ನು ಮಾಡ್ಕೋತೀನಿ. ಇವತ್ತು ಇಡೀ ಬಿಜಾಪುರ ಜಿಲ್ಲೆ ಇವತ್ತು ಇಡೀ 8 ವಿಧಾನಸಭಾ ಕ್ಷೇತ್ರದಾಗೆ ಮುಖ್ಯಮಂತ್ರಿ ಇದ್ದಾಗ ಈ ಎಲ್ಲ ಕ್ಷೇತ್ರದ ಶಾಸಕರಿಗೂ ಕೂಡ ಹೆಚ್ಚಿನ ಅನುದಾನ ಕೊಡ್ತಕ್ಕಂಥ ಒಬ್ಬ ಧೀಮಂತ ನಾಯಕ ಇವತ್ತು ಯಾರಾದರೂ ಇದ್ದರೆ BS ಯಡಿಯೂರಪ್ಪ ಸಾಹೇಬ್ರು ಅಂತಕ್ಕಂಥದ್ದು. ಇವತ್ತು ಏನು ನಮ್ಮ ಬಿಜಾಪುರ ಸಿಟಿ ಯಾರ್ಯಾರು ಏನೇನೋ ಹೇಳ್ತಾರೆ, ಇವತ್ತು ನಾನು ಸಿಂಗಾಪುರ್ ಮಾಡೀನಿ ಅಂಥೇಳಿ. ಆ ಸಿಂಗಾಪುರ್ ಮಾಡಿದ್ದು ಈ ಹೇಳ್ತಕ್ಕಂಥವ್ರಲ್ಲ. ಸಿಂಗಾಪುರ ಮಾಡಿದವರು ಇವತ್ತು ನಮ್ಮ ಸರ್ಕಾರದಲ್ಲಿ ಇರ್ತಕ್ಕಂಥ ನಮ್ಮ ಮುಖ್ಯಮಂತ್ರಿಗಳು BS ಯಡಿಯೂರಪ್ಪನವರು, ಬೊಮ್ಮಾಯಿಯವರು ಸರ್ಕಾರದಲ್ಲಿ ಅತಿ ಹೆಚ್ಚು ಫಂಡ್ಗಳನ್ನು ಕೊಟ್ಟು ಇವತ್ತು ಬಿಜಾಪುರ ನಗರ ಇವತ್ತು ಅಭಿವೃದ್ಧಿ ಇವತ್ತು ಸಿಂಗಾಪುರ ಆಗಲಿಕ್ಕೆ ಕಾರಣೀಭೂತರಾದರೆ. ಹಿಂದೆ ಅಪ್ಪು ಪಟ್ಟಣ ಶೆಟ್ಟಿ ಇದ್ದವರು ಕೂಡ ಅವರು ಶಾಸಕರಾದಾಗ ಕೂಡ ಅನೇಕ ಕೆಲಸಗಳನ್ನು ಮಾಡಿದ್ದಾರೆ. ಆ ದಿಶೆಯಲ್ಲಿ ಇವತ್ತೇನು ಬಿಜಾಪುರ ನಗರ ಇವತ್ತು ಏನು ಕಾಣ್ತೀವಿ ನಾವು ಅಭಿವೃದ್ಧಿಯನ್ನು, ಇದನ್ನು ಕೊಡುಗೆ ಯಾರಾದರೂ ಕೊಟ್ಟಿದ್ರೆ ಸನ್ಮಾನ್ಯ BS ಯಡಿಯೂರಪ್ಪ ಸಾಹೇಬ್ರು ಅಂತಕ್ಕಂಥದ್ದು. ಆ ದಿಶೆಯಲ್ಲಿ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ
9ನೇ ತಾರೀಕಿನ ದಿವಸ ಬೆಳಗ್ಗೆ 11 ಗಂಟೆಗೆ ಬಹುಸಂಖ್ಯೆಯಲ್ಲಿ ಬಂದು ಆ ಕಾರ್ಯಕ್ರಮ ಯಶಸ್ವಿ ಮಾಡ್ಬೇಕಂತೇಳಿ ತಮ್ಮೆಲ್ಲರಿಗೂ ನಾನು ಕೈ ಮುಗಿದು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿಕ್ಕೆ ಬಯಸ್ತೀನಿ. ಮೊನ್ನೆ BS ಯಡಿಯೂರಪ್ಪರು ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ತೋಟಗಾರಿಕೆ ಇಲಾಖೆ ಜವಾಬ್ದಾರಿಯನ್ನು ಕೊಟ್ಟಿದ್ದರು. ಆವಾಗ ನಾನು 2 ತಿಂಗಳು 15 ದಿವಸ ತೋಟಗಾರಿಕೆ ಮಂತ್ರಿ ಇದ್ದೆ. ಅವರು ಮೊದಲೇ ಬಜೆಟ್ ಮಂಡನೆ ಮಾಡುವಂಥ ಸಂದರ್ಭದಲ್ಲಿ ಬಾಗಲಕೋಟೆ ಜಿಲ್ಲೆ ಬಾಗಲಕೋಟೆಗೆ ಕೃಷಿ ವಿಶ್ವವಿದ್ಯಾಲಯ ಕೊಡ್ತೀನಿ ಅಂತ ಹೇಳ್ಕೊಂಡು ಬಜೆಟ್ನಲ್ಲಿ ಪ್ರಿಂಟ್ ಮಾಡಿ ಬಜೆಟ್ ಓದಿದರು. ಆದರೆ ನಮಗೆ ಬೇಕಾಗಿರ್ತಕ್ಕಂಥದ್ದು ತೋಟಗಾರಿಕೆ ಯೂನಿವರ್ಸಿಟಿ. ಅದು ನಮ್ಮ 2 ಜಿಲ್ಲೆಯ ರೈತರ ಬೇಡಿಕೆ ಇತ್ತು, ನಮ್ಮದು ಕೂಡ ಬೇಡಿಕೆ ಇತ್ತು. ಮಧ್ಯಾಹ್ನ ಬಜೆಟ್ ಓದಿದ ಮೇಲೆ ಮಧ್ಯಾಹ್ನ 1 ಗಂಟೆಗೆ ಬ್ಯಾಂಕ್ವೆಟ್ ಹಾಲ್ನಲ್ಲಿ ಊಟಕ್ಕೆ ಬಿಟ್ಟರು. ನಾವು ಊಟ ಮಾಡಾಕಿದ್ರು ಅವರು. ನಾವು ಊಟಕ್ಕೆ ಹೋಗಲಿಲ್ಲ. ನಾನು ಕಾಂಗ್ರೆಸ್ನ MLC ಇವರನ್ನ ಮತ್ತೆ ಕಟ್ಟಿ ಅಂಥವ್ರು ಕೆಲವು ಜನ ಕರ್ಕೊಂಡು ಸನ್ಮಾನ್ಯ ಯಡಿಯೂರಪ್ಪನ ಹತ್ರ ಹೋದೆವು. ನೀವು ಯಾಕೆ ಊಟ ಮಾಡಕತ್ತಿಲ್ಲ ಅಂತ ಕೇಳಿದ್ರು ಅವರು. ಇಲ್ಲ ಸಾಹೇಬ್ರ, ನೀವು ಬಾಗಲಕೋಟೆಗೆ ಕೃಷಿ ವಿಶ್ವವಿದ್ಯಾಲಯ ಘೋಷಣೆ ಮಾಡಿದಿರಿ. ಈಗಾಗಲೇ ರಾಯಚೂರ್ಗೊಂದು ಕೃಷಿ ವಿಶ್ವವಿದ್ಯಾಲಯ ಐತಿ, ಬೆಂಗಳೂರಿಗೆ ಒಂದು ಐತಿ, ಧಾರವಾಡಕ್ಕೊಂದು ಐತಿ. ತೋಟಗಾರಿಕೆ ಬೆಳೆ ಬೆಳೀತಕ್ಕಂಥ 2 ಜಿಲ್ಲೆಯ ಅಪೇಕ್ಷೆ ಏನು ರೈತರು ಅಂತ ಹೇಳಿದ್ರೆ ತೋಟಗಾರಿಕೆ ಯೂನಿವರ್ಸಿಟಿ ಬೇಕು ಅಂತ ನಮ್ಗೆ ಡಿಮಾಂಡ್ ಇತ್ತು. ನೀವು ಒಂದು ಮಾಡಲಿಲ್ಲ, ಅದಕ್ಕೆ ನಾವು ಊಟಕ್ಕೆ ಹೋಗಿಲ್ಲ ಸಾಹೇಬ್ರ ಅಂತ ಹೇಳಿದೆವು. ಹಂಗೈತಾ ಬೇಡಿಕೆ ಅಂದ್ರು ಅವರು. ಹಂಗಾದ್ರೆ ಹಿಂಗೆ ಮಾಡಿರಿ, ಬಜೆಟ್ ಮೇಲೆ ಚರ್ಚೆ ಆಗಲಿ, 1 ವಾರ ಚರ್ಚೆ ಆದಮೇಲೆ ರಿಪ್ಲೈ ಮಾಡುವಾಗ ನಿಮ್ಮ ಬೇಡಿಕೆನ ಈಡೇರಿಸ್ತೀನಿ ಅಂತಕ್ಕಂಥ ಮಾತನ್ನು ಅವ್ರು ಕೊಟ್ಟು ಸದನದಲ್ಲಿ 1 ವಾರ ಬಜೆಟ್ ಬಗ್ಗೆ ಚರ್ಚೆ ಆಯಿತು. ಚರ್ಚೆಗೆ ರಿಪ್ಲೈ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವರು, ನಾನು ಬಾಗಲಕೋಟೆಗೆ ಕೃಷಿ ವಿಶ್ವವಿದ್ಯಾಲಯ ಘೋಷಣೆ ಮಾಡಿದ್ದೆ, ಅಲ್ಲಿಯ ಜನಪ್ರತಿನಿಧಿಗಳು ಮತ್ತು ರೈತರು ತೋಟಗಾರಿಕೆ ಯೂನಿವರ್ಸಿಟಿ ಬೇಕು ಅಂತ ಡಿಮಾಂಡ್ ಮಾಡಿದ್ರು ಮಂಡನೆಗೆ. ಅದಕ್ಕೆ ಕೃಷಿ ಬದಲಾಗಿ ತೋಟಗಾರಿಕೆ ಯೂನಿವರ್ಸಿಟಿನ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಉತ್ತರದಾಗ ಕೊಟ್ಟ ಅಂತ ತಿಳ್ಕೊಂಡು ಬಾಗಲಕೋಟೆಗೆ ಕೃಷಿ ವಿಶ್ವವಿದ್ಯಾಲಯ ಆಗಿರ್ತಕ್ಕಂಥ ವಿಶೇಷತೆ ಇವರು. ದೇಶದಾಗ 3ನೇ ವಿಶ್ವವಿದ್ಯಾಲಯ. ಮೊದಲೇದು ಹಿಮಾಚಲ ಪ್ರದೇಶಕ್ಕೆ ಒಂದು ತೋಟಗಾರಿಕೆ, ಒಂದು ಹಿಮಾಚಲ ಪ್ರದೇಶಕ್ಕಿದೆ, ಒಂದು ಆಂಧ್ರಕ್ಕೆ ಐತಿ, 3ನೇದು ಬಾಗಲಕೋಟೆಗೆ ಇದ್ದದ್ದು, ಕರ್ನಾಟಕ ಮಲ್ಲೆದ್ದು, ದೇಶದಾಗ 3ನೇದ್ದು. ಅಂದ್ರೆ ಕೊಟ್ಟ ಮಾತಿಗೆ ನೆನಪಿಟ್ಕೊಂಡು ಅದನ್ನು ಈಡೇರಿಸ್ತಕ್ಕಂಥ ಛಾತಿ ಇರ್ತಕ್ಕಂಥ ರೈತ ನಾಯಕ ಯಾರಾದ್ರು BS ಯಡಿಯೂರಪ್ಪನವರು ಅಂತಕ್ಕಂಥ ಇದೇ ತಾಜಾ ಉದಾಹರಣೆ ಅದು. ಮುಂದೆ ನಾನು ತೋಟಗಾರಿಕೆ ಮಂತ್ರಿನ ರಾಜೀನಾಮೆ ಬಿಟ್ಟು ಉಮೇಶ್ ಕತ್ತಿ ಅವ್ರಿಗೆ ಅವಕಾಶ ಮಾಡಿಕೊಟ್ಟೆ. ಅಡಿಗಲ್ ಸಮಾರಂಭ ಮಾಡುವಾಗ ಉಮೇಶ್ ಕತ್ತಿ ಅವರು ಅದನ್ನು ಅಡಿಗಲ್ ಸಮಾರಂಭ ಮಾಡಿರ್ತಕ್ಕಂಥದ್ದು ತೋಟಗಾರಿಕೆ ಯೂನಿವರ್ಸಿಟಿ ಇತಿಹಾಸದಾಗ ಹೇಳಿದೆವು. ಹಾಗಾಗಿ ದೊಡ್ಡ ಸಂಖ್ಯೆಯಲ್ಲಿ ಈ 2 ಜಿಲ್ಲೆಯ ರೈತರು ಅವರ ಹುಟ್ಟುಹಬ್ಬದ ವಿನಾನೋತ್ಸವಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕಂತ ನಾನು ಕೂಡ ಎಲ್ಲ ರೈತರಲ್ಲಿ ವಿನಂತಿಯನ್ನು ಮಾಡ್ಲಿಕ್ಕೆ ಬಯಸ್ತೇನೆ. ಇನ್ನೊಂದು ಸನ್ಮಾನ್ಯ BS ಯಡಿಯೂರಪ್ಪರವ್ರ ಬಗ್ಗೆ ಹೇಳಬೇಕಂದ್ರೆ, ಸನ್ಮಾನ್ಯ ಕುಮಾರಸ್ವಾಮಿಯವರು ಅವರು 20 ತಿಂಗಳು ಒಂದು ಒಪ್ಪಂದದ ಮೇಲೆ ಸರ್ಕಾರ ಬಿದ್ದು ಹೋದಾಗ ಇಡೀ ಕರ್ನಾಟಕ ಜನತೆ ಸನ್ಮಾನ್ಯ ಯಡಿಯೂರಪ್ಪನವರು ಇದೇ ರಾಜ್ಯದ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು ಎಂಬ ಉದ್ದೇಶದಿಂದ ನಮ್ಮ ವಿಜಯಪುರ ಜಿಲ್ಲೆಯಿಂದ 5 ಜನ ಶಾಸಕರನ್ನು ಕಳಿಸಿದಂಥ ಭರವಸೆ ಯಾರಂದರೆ ಸನ್ಮಾನ್ಯ ಯಡಿಯೂರಪ್ಪನಲ್ಲಿ ಇಟ್ಟಂಥ ಭರವಸೆ. 5 ಜನ ಶಾಸಕರು ಹೋಗಿದ್ದು ಅವರು. ಅಂಥ ಸನ್ಮಾನ್ಯ ಯಡಿಯೂರಪ್ಪನವರ ಒಂದು 50 ವರ್ಷದ ಜೀವನದ ಪ್ರಯಾಣ, ರಾಜಕೀಯ ಜೀವನದ ಪ್ರಯಾಣ ಇರ್ಬೋದು, ಇವತ್ತು ಭಾಳ ಅದ್ಧೂರಿಯಿಂದ ಚಿತ್ರದುರ್ಗದಲ್ಲಿ ನಡೀತಾ ಇದೆ. ಅದಕ್ಕಾಗಿ ನಾವು ಸಿಂದಗಿ ಮತಕ್ಷೇತ್ರದಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಕಾರ್ಯಕರ್ತರ ಜೊತೆಗೂಡಿ ಇವತ್ತು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ. ಅದಕ್ಕಾಗಿ ಇಂಥ ಸಂದರ್ಭದಲ್ಲಿ ಆ ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ ಎಂಬ ಆಶಾಭಾವನದ ಮಾತುಗಳನ್ನು ನೀಡಿ ತಮ್ಮ ಮುಖಾಂತರ ನನ್ನ ಕಾರ್ಯಕರ್ತರಿಗೆ ಕರೆಯನ್ನು ಕೊಡ್ತೇನೆ.